ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ನೀಟ್ ಅಪ್ಲಿಕೇಶನ್ ಯಾವ ರೀತಿ ಆನ್ಲೈನ್ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ನೀಟ್ ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆ ಯಾವ ರೀತಿ ನೀಟ್ ಅಪ್ಲಿಕೇಶನ್ಗೆ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ನಿಮ್ಮ ಗೂಗಲ್ ಸರ್ಚ್ಗೆ ಹೋಗ್ಬಿಟ್ಟು ಈ ಥರ ನೀಟ್ ಅಪ್ಲಿಕೇಶನ್ ಅಂತ ಹಾಕಿದ್ರೆ ಸಾಕು. 2025ನೇ ವರ್ಷದ್ದು ಅಂತ ಅಂದರೆ ಈ ವರ್ಷದ್ದು 2025 ಅಂತ ಹಾಕಿದ್ರೆ ಸಾಕು. ನೋಡ್ತಾ ಇರಲ್ಲ, ಈ ಥರ ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ರಿಜಿಸ್ಟ್ರೇಷನ್ ಫಾರ್ ನೀಟ್ ಅಂತ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಕೂಡ ಮೆನ್ಷನ್ ಮಾಡಿರ್ತೀನಿ ಈ ಲಿಂಕನ್ನು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈ ಪೇಜಿಗೆ ಬರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ, ಯಾಕೆಂದರೆ ನಾನು ಹೊಸ ವೀಡಿಯೋಸ್ ನಿಮಗೆ ಫಸ್ಟಾಗಿ ಶೋ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಾ ಇಲ್ಲ 2025 ನೀಟ್ 2025 ರಿಜಿಸ್ಟ್ರೇಷನ್ ಆ್ಯಂಡ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಲಾಗಿನ್ ಟು ಅಕ್ರಾಸ್ ಯುವರ್ ಅಕೌಂಟ್, ಕಂಪ್ಲೀಟ್ ನ್ಯೂ ರಿಜಿಸ್ಟ್ರೇಷನ್, ವ್ಯೂ ಅವೈಲೇಬಲ್ ಎಕ್ಸಾಮಿನೇಷನ್ ಸಿಟೀಸ್ ಆ್ಯಂಡ್ ಡೌನ್ಲೋಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಟು ಸ್ಟೇ ಅಪ್ಡೇಟೆಡ್ ಅಂತ ಇದೆ. ಅದ ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ 3 ಸ್ಟೆಪ್ ಇದೆ. 3 ಸ್ಟೆಪ್ನ ಫಿಲ್ ಮಾಡಬೇಕಾಗತ್ತೆ. ಫಸ್ಟ್ ಒಂದು ನೋಡ್ತಾ ಇರ್ಬೋದು, ಸ್ಟೆಪ್ ಟು ಅಪ್ಲೈ ಆನ್ಲೈನ್ ಅಂತ ಏನೆಲ್ಲ ಇರುತ್ತೆ ಇದು ಅಪ್ಲೈ ಮಾಡೋದಕ್ಕೆ. ಫಸ್ಟ್ ಒಂದು ನೋಡ್ತಾ ಇರ್ಬೋದು, ಅಪ್ಲೈ ಫಾರ್ ದ ಆನ್ಲೈನ್ ರಿಜಿಸ್ಟ್ರೇಷನ್. ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಫಿಲ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪೇಮೆಂಟ್ ಮಾಡಬೇಕಾಗತ್ತೆ. ಆಮೇಲೆ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ಹಿಂದಿಯಲ್ಲಿ ಕೂಡ ಅದೇ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಮತ್ತು ಎಕ್ಸಾಮಿನೇಷನ್ ಸಿಟೀಸ್ ಕೂಡ ನೋಡ್ಬೋದು, ಇಲ್ಲಿದ್ದಿಲ್ಲ ಕೆಳಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವೆಲ್ಲ ಸಿಟೀಸ್ಗೆ ನೀವು ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ತಾ ಇರಲ್ಲ ಕಂಟ್ರಿ ತೋರಿಸುತ್ತೆ. ನೀವು ಕಂಟ್ರಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಂಟ್ರಿ ಸೆಲೆಕ್ಟ್ ಮಾಡ್ಕೊಂಡು ಇಂಡಿಯಾ ಅಂತ. ಅದಾದಮೇಲೆ ಸ್ಟೇಟ್ ಆಫ್ ರೆಸಿಡೆಂಟ್ ಅಂತ ಕೇಳ್ತಾ ಇದೆ. ಯಾವ ಸ್ಟೇಟಲ್ಲಿ ನೀವು ಬರೀತೀರಾ ಅಂತ ಕೇಳ್ತಾ ಇದೆ. ನಾನಿಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ನೋಡೋದಕ್ಕೆ ಯಾವೆಲ್ಲ ಸ್ಟೇಟು ನಿಮಗೆ ಬರೆಯೋದಕ್ಕೆ ಎಕ್ಸಾಮ್ ಬರೆಯೋಕ್ಕೆ ಸೆಂಟ್ರಲ್ಲಿ ಎಲ್ಲಿ ಬೀಳುತ್ತೆ ಅಂತ ನೋಡಬಹುದು. ಆಮೇಲೆ ಕ್ವಶನ್ ಪೇಪರ್ನ ಮೀಡಿಯಮ್ ಅಂತ ಕೇಳ್ತದೆ. ನೀವು ಯಾವ ಪೇಪರಲ್ಲಿ ಬರೀಬೇಕು ಅನ್ನೋ ಕನ್ನಡ ಮೀಡಿಯಮ್, ಇಂಗ್ಲೀಷು, ಹಿಂದಿನೋ ಸೆಲೆಕ್ಟ್ ಮಾಡ್ಕೊಬೋದು. ಇಂಗ್ಲೀಷೇ ಸೆಲೆಕ್ಟ್ ಮಾಡಿಕೊಂಡ್ರೆ ಕನ್ನಡ ಮತ್ತು ಇಂಗ್ಲೀಷ್ 2 ಆಪ್ಷನ್ ಕೊಟ್ಟಿರ್ತದೆ. ಅದಾದಮೇಲೆ ಕ್ಯಾಪ್ಚರ್ ಕೋಡ್ ಹೇಗಿದೆಯೋ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ಪ್ರೊಸೀಡ್ನ ಕೊಡಬೇಕಾಗತ್ತೆ. ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಯ್ತು, ನೋಡ್ತಾ ಇರ್ಬೋದು. ಇಲ್ಲಿ ನೀವು ಪ್ರತಿಯೊಂದು ಡೀಟೇಲ್ ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ಡಿಸ್ಟಿಕ್ ಇರ್ಬೋದು, ಕರ್ನಾಟಕ ಸ್ಟೇಟಲ್ಲಿ ಯಾವ ಎಕ್ಸಾಮಿನೇಷನ್ ಸಿಟಿ ಕೋಡು ಮತ್ತು ಎಕ್ಸಾಮಿನೇಷನ್ ಸಿಟಿ ನೇಮು ಪ್ರತಿಯೊಂದು ಡೀಟೇಲು ಕೂಡ ಇಲ್ಲಿ ನೋಡ್ಬೋದು. ಪ್ರತಿಯೊಂದು ಬೆಳಗಾವಿಗೆ ಹೋಗ್ಬೋದು, ಬೆಂಗಳೂರು, ಧಾರವಾಡ, ದಾವಣಗೆರೆ ಪ್ರತಿಯೊಂದು ಕೂಡ ಇಲ್ಲಿ ಡಿಸ್ಟಿಕ್ಕಿಗೆ ಕೋಡ್ ಕೂಡ ಸಮೇತ ಕೊಟ್ಟು ನಿಮಗೆ ಸಿಟಿ ಯಾವ್ಯಾವ ಸಿಟಿ ಬರುತ್ತೆ ಅಂತ ಅಂದ್ಬಿಟ್ಟು ಎಕ್ಸಾಮಿನ ಸೆಂಟ್ರಲ್ ಬರುತ್ತೆ ಅಂದ್ಬಿಟ್ಟು ಪ್ರತಿಯೊಂದು ಕೂಡ ಡೀಟೇಲ್ಸ್ ಇಲ್ಲಿ ನೋಡಲಾಗ್ಬೋದು. ನೀವು ನೋಡ್ಬೋದು. ಪ್ರತಿಯೊಂದು ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ಈ ಥರ ನೋಡ್ಬೋದು. ಅದಾದಮೇಲೆ ಬ್ಯಾಕ್ ವಾಪಸ್ ಬಂದರೆ ಈಗ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡೋ ಅಂತ ನೋಡೋಣ. ಇದಾದಮೇಲೆ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ಇನ್ಫಾರ್ಮೇಷನ್ ಬುಲೆಟಿನ್ ಅಂತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋದು ಕೂಡ ಇಲ್ಲಿ ಇನ್ಫಾರ್ಮೇಷನ್ ಯಾವ್ಯಾವೆಲ್ಲ ಇನ್ಫಾರ್ಮೇಷನ್ ಇದೆ, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಮತ್ತು ಎಷ್ಟು ಫೀಸ್ ಇರುತ್ತೆ. ಲಾಸ್ಟ್ ವಿಡಿಯೋದಲ್ಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಎಷ್ಟು ಫೀಸ್ ಇರುತ್ತೆ, ಯಾವ ಕ್ಯಾಸ್ಟಿಗೆ ಎಷ್ಟು ಇರ್ಬೋದು, ಏನು ಡಾಕ್ಯುಮೆಂಟ್ ಬೇಕಾಗುತ್ತೆ ಪ್ರತಿಯೊಂದು ಕೂಡ ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ನಿಮಗೆ ತಿಳಿಸ್ಕೊಟ್ಟಿದೆ ನೀಟ್ ಬಗ್ಗೆ. ಇವಾಗ ಮತ್ತೆ ಇದರಲ್ಲಿ ಬುಲೆಟಿನ್ ನೋಡೋದಾದರೆ ಇದರಲ್ಲಿ ಪ್ರತಿಯೊಂದು ಡೀಟೇಲು ಕೂಡ ಕೊಡಲಾಗಿದೆ. ಬ್ರೀಫಾಗಿ ಕೊಟ್ಟರೆ 120 ಪೇಜ್ 150 ಪೇಜ್ ಮೇಲೆ ಇದೆ. ಇಷ್ಟರಲ್ಲೂ ನೀವು ಪೂರ್ತಿಯಾಗಿ ವಿವರವಾಗಿ ತಿಳ್ಕೊಬೋದು ಏನೆಲ್ಲ ಡಾಕ್ಯುಮೆಂಟ್ ಇದೆ, ಏನೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಇದರಲ್ಲಿ ಇರುತ್ತೆ, ನೋಡ್ಬೋದು. ಈಗ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಲೈವಲ್ಲಿ ಅಪ್ಡೇಟ್ ಸ್ಟೆಪ್ ಬೈ ಸ್ಟೆಪ್ ಆಗಿ ಇಲ್ಲಿ ನೋಡ್ತಾ ಇದೆ. ರಿಜಿಸ್ಟ್ರೇಷನ್ ಯುವರ್ ಪ್ರೊಫೈಲ್ ಅಂತ ಇದಿಲ್ಲ, ಕೆಳಗಡೆ ನ್ಯೂ ರಿಜಿಸ್ಟ್ರೇಷನ್ ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಒಂದಿದೆ, ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್ ಇದೆ, ಆಮೇಲೆ ಫೀಸ್ ಪೇಮೆಂಟ್ ಅಂತ 3 ಸ್ಟೆಪ್ಗಳಿದೆ. 3 ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ತಿಳಿಸಿದ್ದಾರೆ. ಫಸ್ಟ್ ನಾವು ರಿಜಿಸ್ಟ್ರೇಷನ್ ತೊಗೊಬೇಕಾಗತ್ತೆ. ರಿಜಿಸ್ಟ್ರೇಷನಲ್ಲಿ ನಾವು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಪ್ರತಿಯೊಂದು ಸ್ಟೆಪ್ನೂ ಇಲ್ಲಿ ಕೊಡಲಾಗಿದೆ. ಬುಲೆಟಿನ್ ನೋಡಬೇಕಂದ್ರೆ ಮತ್ತೆ ವಾಪಸ್ ಬುಲೆಟಿನ್ ನೋಡ್ಬೋದು. ಅದ್ಮೇಲೆ ಕ್ಲಿಕ್ ಮಾಡಿದೆ. ವ್ಯೂ ಅಪ್ಲಿಕೇಶನ್ ಸಿಟೀಸ್ ಅಂತ ಇದ್ದಿಲ್ಲ, ಅದ್ಮೇಲೆ ನೋಡಿದ್ರೆ ಅದು ವಾಪಸ್ ಸಿಟೀಸ್ ನೋಡ್ಬೋದು. ಕೆಳಗಡೆ ಬಂದ ಫೀಸ್ ಪೇಮೆಂಟ್ ಆಗಲಿ ಯಾವ ರೀತಿ ಅಪ್ಲೈ ಮಾಡೋದು, ನೀವು ರಿಜಿಸ್ಟ್ರೇಷನ್ ಮಾಡೋದು ಅಂದ್ಬಿಟ್ಟು ಇಂಗ್ಲೀಷಲ್ಲೂ ಮತ್ತು ಹಿಂದಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನೀಟಾಗಿ ವಿವರವಾಗಿ ತಿಳಿಸಿದ್ದಾರೆ. ಹೇಗೆಲ್ಲ ಅಪ್ಲೈ ಮಾಡಬೇಕು ಅಂದರೆ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಏನೆಲ್ಲ ಇಟ್ಕೋಬೇಕು, ಹೇಗೆಲ್ಲ ಅಪ್ಲೈ ಮಾಡಬೇಕು ಅಂತ ಪ್ರತಿಯೊಂದು ಸ್ಟೆಪ್ನಲ್ಲಿ ತಿಳಿಸಿದ್ದಾರೆ. ಇದಾದಮೇಲೆ ಹಾಗೆ ಫುಲ್ ಡೌನಿಗೆ ಬಂದರೆ ನಾವು ಕೆಳಗೆ ನೋಡ್ತಾ ಇದ್ದಲ್ಲ, ಇಲ್ಲಿ ಚೆಕ್ ಬಾಕ್ಸ್ ಕೊಟ್ಟಿದ್ದಾರೆ. ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಬೇಕಾದ. ಅದಕ್ಕೂ ಮುಂಚೆ ಪ್ಲೀಸ್ ರೀಡ್ ದ ಇನ್ಸ್ಟ್ರಕ್ಷನ್ ಕೇರ್ಫುಲಿ ಆ್ಯಂಡ್ ಗಿವ್ ಯುವರ್ ಕನ್ಸೆಂಟ್ ಫಾರ್ ಬಿಲೋ ಮೆನ್ಷನ್ ಡಿಕ್ಲರೇಷನ್ ಅಂತ ಇದೆ. ಪ್ರತಿಯೊಂದು ಕ್ಲೀನಾಗಿ ಕರೆಕ್ಟಾಗಿ ಓದ್ಕೊಂಡು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಕ್ಲಿಕ್ ಇಯರ್ ಟು ಪ್ರೊಸೀಡ್ ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿದೆ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಡೀಟೇಲ್ನು ಕೂಡ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ನಿಮ್ಮ ಪರ್ಸ್ನಲ್ ಡೀಟೇಲಿಂದ ಹಿಡಿದು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ ಪ್ರತಿಯೊಂದು ಕೂಡ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಫಿಲ್ ಮಾಡಬೇಕಾಗತ್ತೆ. ಪರ್ಸ್ನಲ್ ಡೀಟೇಲ್ನ SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು.
ಇರ್ಬೋದು. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಏನಿದೆಯೋ ಅದನ್ನು ನೋಡಿಕೊಂಡು ಫಿಲ್ ಮಾಡಿ ಅಂತ ಹೇಳಿದ್ರೆ, ಎಷ್ಟೇ ಕಾನ್ಫಿಡೆನ್ಸ್ ಇರ್ಬೋದು ಸ್ಟೂಡೆಂಟ್ಸು, ಎಷ್ಟೇ ಕಾನ್ಫಿಡೆನ್ಸ್ ಇದ್ದರೂ ಕೂಡ ಪರವಾಗಿಲ್ಲ, ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಕೈಯಲ್ಲಿ ಇಟ್ಕೊಂಡೇ ಫಿಲ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಫಸ್ಟ್ ಇಲ್ಲಿ ನಿಮ್ಮ ಹೆಸರನ್ನು ಹಾಕಿ, ಆಮೇಲೆ ಫಾದರ್ ನೇಮು, ಮದರ್ ನೇಮು ಮತ್ತು ಡೇಟ್ ಆಫ್ ಬರ್ತು, ಜೆಂಡರು ಪ್ರತಿಯೊಂದನ್ನು ಇನ್ನು ಆಧಾರ್ ಕಾರ್ಡಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಹಾಕಿ, ಅದಾದಮೇಲೆ ಮತ್ತೆ ಕನ್ಫರ್ಮ್ ಪರ್ಸ್ನಲ್ ಡೀಟೇಲ್ ಅಂತ 2 ಸಲ ಕೇಳ್ತಾ ಇದೆ. ತುಂಬ ಮಕ್ಕಳು ಏನಂತ ಕೇಳ್ತಾರೆ, ಮೆಸೇಜ್ ಮಾಡ್ತಾರೆ, ನನ್ನ ತಪ್ಪಾಗಿ ಹೋಗಿದೆ, ಏನು ಮಾಡೋದು, ಹೆಂಗೆ ಚೇಂಜ್ ಮಾಡೋದು ಅಂತ ಕೇಳ್ತಾರೆ. ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ಇಷ್ಟೊಂದು ಸಲ ನೀವು ಕರೆಕ್ಟಾಗಿ ಹಾಕಿ ಕನ್ಫರ್ಮ್ ಮಾಡಿ ಅಂತ ಹೇಳಿ ಮತ್ತೆ ಮಾಡಿಸ್ತಾರೆ. ನೀವು ತಪ್ಪು ಮಾಡೋದು ಅದು ಹೇಗೆ ತಪ್ಪಾಗುತ್ತೆ ಅಂತ ಗೊತ್ತಿಲ್ಲ ನನಗಂತೂ. ನೋಡ್ತಾ ಇರ್ಬೋದು. ಮತ್ತೆ ತಿರ್ಗಾ ಕನ್ಫರ್ಮ್ ಪರ್ಸ್ನಲ್ ಡೀಟೇಲ್ ಅಂತ ಕೇಳ್ತಾರೆ. ಪರ್ಸ್ನಲ್ ಡೀಟೇಲ್ ಮತ್ತೆ ವಾಪಸ್ ಅದೇ ಮೇಲೆ ಏನೇನು ಮಾಡಿದ್ರೆ ನಿಮ್ಮ ತಂದೆ ಹೆಸರಾಗಿರ್ಬೋದು, ನಿಮ್ಮ ಹೆಸರು, ನಿಮ್ಮ ತಾಯಿ ಹೆಸರು, ಡೇಟ್ ಆಫ್ ಬರ್ತು, ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೊಟ್ಟು ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ನಿಮ್ಮ ಪ್ರೆಸೆಂಟ್ ಅಡ್ರೆಸ್, ಇವಾಗ ಏನು ಅಡ್ರೆಸ್ ಇದೆಯೋ ಅಡ್ರೆಸ್ನ ಹಾಕಬೇಕಾಗತ್ತೆ. ನಿಮ್ಮ ಕಂಟ್ರಿ ಹಾಕಬೇಕು, ಸ್ಟೇಟು, ಡಿಸ್ಟ್ರಿಕ್ಕು, ಪಿನ್ ಕೋಡು, ಪ್ರತಿಯೊಂದು ಅಡ್ರೆಸ್ನ ಮೆನ್ಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಇದೆ. ಅಂದರೆ ನಿಮ್ಮ ಇಮೇಲ್ ID ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಕೊಡಬೇಕಾಗತ್ತೆ. ಇಮೇಲ್ ID ಕೂಡ ಅಷ್ಟೇ 2 ಸಲ ಕೇಳ್ತಾ ಇದೆ, ಕನ್ಫರ್ಮ್ ಮಾಡಿ 2 ಸಲ ಅಂತ ಅಂದ್ಬಿಟ್ಟು ಫಸ್ಟ್ ನಿಮ್ಮ ಇಮೇಲ್ ID ಟೈಪ್ ಮಾಡಬೇಕಾಗತ್ತೆ. ಅದಾದಮೇಲೆ ಕನ್ಫರ್ಮ್ ಇಮೇಲ್ ID ಹಾಕಬೇಕಾಗುತ್ತೆ. ಸೇಮ್ ಅದೇ ಇಮೇಲ್ ID ಇನ್ನೊಂದು ಸಲ ಟೈಪ್ ಮಾಡಬೇಕಾಗತ್ತೆ. ಅದಾದಮೇಲೆ ಮೊಬೈಲ್ ನಂಬರ್ ಕೇಳ್ತಾ ಇದೆ, ನಿಮ್ಮ ಮೊಬೈಲ್ ನಂಬರು ಕೂಡ ಅಷ್ಟೇ 2 ಸಲ ಟೈಪ್ ಮಾಡಬೇಕಾಗತ್ತೆ. ಮೊಬೈಲ್ ನಂಬರ್ನ ಟೈಪ್ ಮಾಡಿ ಮತ್ತು ಕನ್ಫರ್ಮ್ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ, ಅಲ್ಲಿ ಕೂಡ ಸೇಮ್ ಮೊಬೈಲ್ ನಂಬರ್ನ ಹಾಕಿ. ಮತ್ತು ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ ಅಂತ ಕೇಳ್ತದೆ. ಆಲ್ಟರ್ನೇಟಿವ್ ಅಂದರೆ ನಿಮ್ಮ ತಾಯಿದಾಗಿರ್ಬೋದು, ತಂದೆದಾಗಿರ್ಬೋದು, ಬೇರೆಯವ್ರದ್ದು ಯಾರಾದರೂ ಇದ್ದರೆ ಅಲ್ಲಿ ಮೊಬೈಲ್ ನಂಬರ್ನ ಮೆನ್ಷನ್ನ ಮಾಡಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ನೆಕ್ಸ್ಟು ನೋಡ್ತಾ ಇರ್ಬೋದು, ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಇದ್ದರೆ ಮೇಲೆ ಇದು ಸೇಮ್ ಪ್ರೆಸೆಂಟು ಮತ್ತು ಪರ್ಮನೆಂಟ್ ಇದೆರಡು ಸೇಮ್ ಆದರೆ ಇಲ್ಲಿ ನೋಡ್ತಾ ಇದ್ದಾರೆ ಚೆಕ್ ಬಾಕ್ಸ್ನ ಆದಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಏನೆಲ್ಲ ಡೀಟೇಲ್ ಇದೆ ಸೇಮ್ ಇಲ್ಲಿ ಪೀಚ್ ಆಗುತ್ತೆ. ನಾನು ಏನೂ ಹಾಕಿಲ್ಲ, ಅದಕ್ಕೋಸ್ಕರ ಏನೂ ತೋರಿಸ್ತಾ ಇಲ್ಲ ನಿಮಗೆ. ಆದಮೇಲೆ ಇಲ್ಲ ಸೇಮ್ ಇಲ್ಲ, ನಮ್ಮದು ಪರ್ಮನೆಂಟೇ ಬೇರೆ, ನಾವು ಇರೋದೇ ಬೇರೆ ಅಂತ ಅಂದರೆ ನೀವು ಪರ್ಮನೆಂಟ್ ಅಡ್ರೆಸ್ ಏನಿದೆಯೋ ಆ ಪೂರ್ತಿ ಇಲ್ಲಿ ಟೈಪ್ನ ಮಾಡಬೇಕಾಗತ್ತೆ. ಲೊಕಲಿಟಿ ಹಾಕಬೇಕಾಗತ್ತೆ, ಕಂಟ್ರಿ, ಸ್ಟೇಟು, ಡಿಸ್ಟಿಕ್ಕು, ಪಿನ್ ಕೋಡ್ ಪ್ರತಿಯೊಂದು ಆ್ಯಸ್ ವೆಲ್ ಇಲ್ಲಿ ಮೇಲೆ ಹೇಳಿದಾಗ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ನ ಇಲ್ಲಿ ಕೊಡಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ಚೂಸ್ ಪಾಸ್ವರ್ಡ್ ಅಂತ ಇದೆ. ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಕೂಡ ಅಲ್ಲೇ ತೋರಿಸಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು 8ರಿಂದ 13 ಕ್ಯಾರೆಕ್ಟರ್ ಇರಬೇಕು, ಅಷ್ಟಿರೋಂಥದ್ದನ್ನ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ನಾನು ಯಾವಾಗೂ ಹೇಳ್ದಂಗೆ ಪಾಸ್ವರ್ಡ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಕ್ಯಾಪಿಟಲ್ ಲೆಟರ್ಸು, ಸ್ಮಾಲ್ ಲೆಟರ್ಸು, ಸ್ಪೆಷಲ್ ಕ್ಯಾರೆಕ್ಟರ್ಸು, ನಂಬರ್ಸು ಪ್ರತಿಯೊಂದು ಕೂಡ ಇನ್ಕ್ಲೂಡ್ ಆಗಿರಬೇಕು. ಅಲ್ಲೇ ಅದನ್ನೇ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಅದಾದಮೇಲೆ ಕನ್ಫರ್ಮ್ ಪಾಸ್ವರ್ಡ್ನ ಹಾಕ್ಕೊಂಡು ಕೆಳಗಡೆ ಸೆಕ್ಯೂರಿಟಿ ಕ್ವಶನ್ ಅಂತ ಕೇಳ್ತಾರೆ. ಸೆಕ್ಯೂರಿಟಿ ಕ್ವಶನ್ಸ್ಗಳಲ್ಲಿ ಕ್ವಶನ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಯಾವ ಕ್ವಶನ್ ಬೇಕೋ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಆನ್ಸರ್ನ ನೀವು ಕೊಡಬೇಕಾಗತ್ತೆ. ಆನ್ಸರ್ ಕೊಟ್ಟು ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ಕ್ಯಾಪ್ಚರ್ ಕೋಡ್ ಕೇಳ್ತಾ ಇದೆ. ಕ್ಯಾಪ್ಚರ್ ಕೋಡ್ ಅಲ್ಲಿ ಕೆಳಗಡೆ ಏನಿದೆಯೋ ಆ ಕ್ಯಾಪ್ಚರ್ ಕೋಡ್ ಆ್ಯಸ್ ಯೂಲ್ ಅದು ಹೇಗಿದೆಯೋ ಹಾಗೆ ಥರನೇ ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ಅಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾನು ಇನ್ನೂ ಫಿಲ್ ಮಾಡಿಲ್ಲ, ಜಸ್ಟ್ ನಿಮಗೆ ಏನೆಲ್ಲ ಫಿಲ್ ಮಾಡಬೇಕು ಅಂತ ತೋರಿಸ್ತಾ ಇದೆ. ನಾನು ಇವಾಗ ಒಂದ್ಸಲ ಫಿಲ್ ಮಾಡ್ಕೊಂಬಂದ್ಬಿಡ್ತೀನಿ, ಪೂರ್ತಿಯಾಗಿ ಫಿಲ್ ಮಾಡ್ಕೊಂಬಂದಿದ್ದೀನಿ. ಈಗ ಕ್ಯಾಪ್ಚರ್ ಕೋಡ್ ಹಾಕಿ ಇಲ್ಲಿ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಸಬ್ಮಿಟ್ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ನೆಕ್ಸ್ಟ್ ಪೇಜ್ಗೆ ಬಂತು. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ರಿವ್ಯೂ ಪೇಜು ಅಂತ ಅಂದ್ಬಿಟ್ಟು ಪ್ಲೀಸ್ ರಿವ್ಯೂ ದ following instruction carefully. If you could like to change any information entered, you may be so by pressing ಎಡಿಟಿಂಗ್ ಆಪ್ಷನ್ ಅಂತ ಇದೆ. ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಕೂಡ ಅಲ್ಲಿ ತೋರಿಸಿದೆ ಎಡಿಟಿಂಗ್ ಮತ್ತು ಸಬ್ಮಿಟ್ ಅಂತ ಮೇಲೆ ಕೂಡ ತೋರಿಸ್ತಾ ಇದೆ. ರಿವ್ಯೂ ಪೇಜೆಲ್ಲ ಮೇಲ್ಗಡೆ ಸ್ಟಾರ್ಟಿಂಗೆಲ್ಲ ತೋರಿಸ್ತಾ ಇದೆ. ಅದಾದಮೇಲೆ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಏನೆಲ್ಲ ನೀವು ಟೈಪ್ ಮಾಡಿದೆ ಪ್ರತಿಯೊಂದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಕರೆಕ್ಟಾಗಿದೆಯೋ ಅಲ್ವೋ ಅಂತ ಒಂದ್ಸಲ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ಮೇಯ್ನಾಗಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿನೆಲ್ಲ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು ಇಲ್ಲಿ ಮತ್ತೆ ವೆರಿಫೈ ಮಾಡೋಕ್ಕೆ ಆ ಚೆಕ್ ಬಾಕ್ಸ್ಗಳನ್ನ ಕೊಡಲಾಗಿದೆ. ನಿಮ್ಮ ಹೆಸರಿಗೊಂದು ಚೆಕ್ ಬಾಕ್ಸು, ನಿಮ್ಮ ತಂದೆ ಫಾದರ್ ನೇಮ್ಗೊಂದು ಚೆಕ್ ಬಾಕ್ಸು, ಮದರ್ ನೇಮ್ಗೊಂದು ಚೆಕ್ ಬಾಕ್ಸು, ಡೇಟ್ ಆಫ್ ಬರ್ತ್ಗೆ ಆ ಚೆಕ್ ಬಾಕ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಆ ಚೆಕ್ ಬಾಕ್ಸ್ನ ಫಿಲ್ ಮಾಡಿ. ಜೆಂಡರು, ಅಡ್ರೆಸ್ಸು, ಮೊಬೈಲ್ ನಂಬರು, ಇಮೇಲ್ ID ಪ್ರತಿಯೊಂದು ಕೊಡಲಾಗಿದೆ. ಅದೆಲ್ಲ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಕೆಳಗಡೆ ಬಂದು ನೋಡ್ತಾ ಇರ್ಬೋದು ಐ ಅಗ್ರಿ ಅನ್ನೋ ಆಪ್ಷನ್ ಇದೆಯಲ್ಲ ಚೆಕ್ ಬಾಕ್ಸು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಇಲ್ಲಿ ಎಡಿಟಿಂಗ್ ಆಪ್ಷನ್ ಒಂದಿದೆ. ನೀವು ಬೇಕಾದ್ರೆ ಇನ್ನೇ ತಪ್ಪಾಗಿದೆ ಎಡಿಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟಿಂಗ್ ಆಗುತ್ತೆ. ನಂದೆಲ್ಲ ಕರೆಕ್ಟ್ ಆಗಿರೋದ್ರಿಂದ ನಾನು ಸೆಂಡ್ OTP ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡೀನಿ. ಇಲ್ಲಿ ನೋಡ್ತಾ ಇರ್ಬೋದು ಡು ಯು ವಿಶ್ ಟು ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಆ್ಯಂಡ್ ಗೆಟ್ OTP ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಡ್ತಾಯಿನಿ. ನಾನು ಡೀಟೇಲ್ ಎಲ್ಲ ಕರೆಕ್ಟಾಗಿರೋದ್ರಿಂದ ಎಸ್ ಅಂತ ಕೊಡ್ತಾಯಿನಿ.
ನಿಮ್ಮದು ಡೀಟೇಲ್ ಎಲ್ಲ ಕರೆಕ್ಟಾಗಿದೆ, ವೆರಿಫೈ ಆಗಿದೆ ಕರೆಕ್ಟ್ ಅಂತಂದರೆ ನೆಕ್ಸ್ಟ್ ಎಸ್ ಅಂತ ಕೊಟ್ಟರೆ ನೆಕ್ಸ್ಟ್ ನಿಮಗೆ ಏನು ಮೊಬೈಲ್ ನಂಬರ್ ಅಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ಕೊಟ್ಟಿರೋ ಮೊಬೈಲ್ ನಂಬರ್ ಕೊಟ್ಟಿರೋ ಆ ಮೊಬೈಲ್ ನಂಬರ್ಗೆ 6 ನಂಬರ್ಸ್ ಆದಂಥ OTP ಹೋಗಿರುತ್ತೆ. ಆ OTPನ ಇಲ್ಲಿ ಹಾಕಬೇಕಾಗತ್ತೆ. 6 ನಂಬರ್ಸ್ OTP ಏನು ಬಂದಿರುತ್ತೋ ಇಲ್ಲಿ ಎಂಟ್ರಿ ಮಾಡಾದಮೇಲೆ ನೆಕ್ಸ್ಟ್ ಕೆಳಗಡೆ ಸಬ್ಮಿಟ್ ಆ್ಯಂಡ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ರಿಜಿಸ್ಟ್ರೇಷನ್ ಫಾರ್ಮು ಕಂಪ್ಲೀಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಸಬ್ಮಿಟ್ ಆ್ಯಂಡ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡೀನಿ, ಪ್ರೋಸೆಸ್ ಆಯಿತು. ನೋಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟೆಡ್ ಅಂತ ಅಂದ್ಬಿಟ್ಟು ಮೇಲ್ಗಡೆ ತೋರಿಸ್ತಾ ಇದೆ. ಕಂಪ್ಲೀಟ್ ಆಗಿದೆ ಅಂತಂದ್ಬಿಟ್ಟು ಗ್ರೀನ್ ಕಲರಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಬಂದು ಇನ್ಕಂಪ್ಲೀಟ್ ಆಗಿರೋದು ಬಂದು ನಮಗೆ ಫೀಸ್ ಪೇಮೆಂಟ್ ಇದೆ ಮತ್ತು ಅಪ್ಲಿಕೇಶನ್ ಫಾರ್ಮ್ ಇದೆ, ಇವೆರಡು ಇನ್ಕಂಪ್ಲೀಟಲ್ಲಿದೆ. ಇವೆರಡು ಕೂಡ ಕಂಪ್ಲೀಟ್ ಮಾಡಬೇಕಾಗತ್ತೆ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಇದಾದಮೇಲೆ ಕೆಳಗಡೆ ನಾವು ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಯಾವ ರೀತಿ ರಿಜಿಸ್ಟರ್ ಮಾಡೋದು ಅಂತ ನೋಡೋದಲ್ಲ, ಯಾವ ರೀತಿ ರಿಜಿಸ್ಟರ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ಅಪ್ಲೈ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡೋದು ಹೇಗೆ ಅಂತ ನೋಡೋದು, ರಿಜಿಸ್ಟ್ರೇಷನ್ ಮಾಡೋದು ಅಂತ ಅಂದ್ಬಿಟ್ಟು. ಈಗ ಅಪ್ಲಿಕೇಶನ್ ಯಾವ ರೀತಿ ಫಿಲ್ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀರಾ. ಇದು 10 ಸ್ಟೆಪ್ ಇದೆ. ಈ 10 ಸ್ಟೆಪ್ನ ಫಿಲ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ನೀಟಾಗಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಜಸ್ಟ್ ನಿಮಗೆ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದು, ನೀಟ್ಗೆ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೊಳೋದು, ಅದಾದಮೇಲೆ ಅಪ್ಲಿಕೇಶನ್ ಫಿಲ್ ಮಾಡೋದು ಹೇಗೆ, ಪೇಮೆಂಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಇದನ್ನು ನೋಡ್ತಾ ಇರಲ್ಲ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಂಪ್ಲೀಟ್ ಆಗಿದೆ, ಪರ್ಸ್ನಲ್ ಡೀಟೇಲ್ ಹಾಕಬೇಕು, ಐಡೆಂಟಿ ಡೀಟೇಲ್ ಹಾಕಬೇಕು, ಅಪಾರ ID ಹಾಕಬೇಕು, ಈ ಎಕ್ಸಾಮ್ ಸೆಂಟರ್ ಹಾಕಬೇಕಾಗುತ್ತೆ, ಡೀಟೇಲ್ಸ್ ಹಾಕಬೇಕಾದ್ರೆ ಕ್ವಾಲಿಫಿಕೇಷನ್ ಡೀಟೇಲ್ಸು, ಅಡಿಷ್ನಲ್ ಡೀಟೇಲ್ಸು, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಅಪ್ಲೋಡು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಫೈನಲ್ ಸಬ್ಮಿಟ್ ಇಷ್ಟು ಮಾಡಬೇಕಾಗತ್ತೆ. ಇದೆಲ್ಲ ಆದಮೇಲೆ ಯಾವ ರೀತಿ ಏನು ಅಂತ ಪ್ರತಿಯೊಂದು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಯಾವ ರೀತಿ ರಿಜಿಸ್ಟರ್ ಮಾಡೋದು ಅಂತ ಗೊತ್ತಾಯ್ತಲ್ವ, ನಿಮಗೆ ಅರ್ಥ ಆಗಿದೆ ಅಂತ ಇಷ್ಟ ಆದ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.